ಎಲ್ರಿಗೂ ನಮಸ್ಕಾರ. ಸುಮಾ ರೆಸಿಪಿಗೆ ಸ್ವಾಗತ. ಇವತ್ತಿನ ರೆಸಿಪಿನಲ್ಲಿ ದಂಟು ಹೆಸರು ಕಾಳು ಹಾಕಿ ಪಲ್ಯ ಮಾಡೋದು ನೋಡೋಣ. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ಕಾಳು ಬೇಯಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಹೆಸರು ಕಾಳು ಹಾಕ್ಕೊತಾ ಇದ್ದೀನಿ. ಇದು ನೆನೆಸಿಟ್ಕೊಂಡಿರೋವಂಥದ್ದಲ್ಲ, ಹಾಗೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಟೈಮ್ ಇತ್ತು ಅಂದರೆ ನೆನೆಸಿಟ್ಟು ಹಾಕ್ಕೊಳ್ಳಿ, ತುಂಬ ರುಚಿ ಇರುತ್ತೆ ಅದನ್ನು. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 4 ರಿಂದ 5 ವಿಜಿಲ್ ತೊಗೋಬೇಕು. ಅದು ಬೇಯಕ್ಕೆ ಇಟ್ಕೊಂಡು ಅದಕ್ಕೊಂದು ಮಸಾಲೆ, ಒಂದು 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ನೀರು ಹಾಕ್ತೀರ. ಇದನ್ನು ತರ್ತರಿಯಾಗಿ ರುಬ್ಕೊಂಬರೋಣ. ಈ ಥರ ಇದ್ದರೆ ಸಾಕು. ಮಸಾಲೆ ಇದಕ್ಕೆ ಇಷ್ಟೇ. ಮೊದಲೇ ನೋಡ್ಕೊಬೇಕು ಎಷ್ಟು ಖಾರ ಬೇಕು ಅಂತ. ನಾನಿಲ್ಲಿ ದಂಟಿನ ಸೊಪ್ಪು ತೊಗೊಂಡಿದ್ದೀನಿ, 1 ಕಟ್ ಆಗುವಷ್ಟು ದಂಟಿನ ಸೊಪ್ಪು. ದಂಟಿನ ಸೊಪ್ಪು ಅಂತಲೇ ಅಲ್ಲ, ನೀವು ಇದಕ್ಕೆ ಅರಿವೆ ಸೊಪ್ಪು ಅಥವಾ ಸಬ್ಬಸಿಗೆ ಅದನ್ನು ಹಾಕ್ಕೊಂಡ್ರೂ ತುಂಬ ರುಚಿ ಇರುತ್ತೆ. ನಾನಿಲ್ಲಿ ಕಡಾಯಿ ಇಟ್ಕೊಂಡು, ಕಡಾಯಿ ಬಿಸಿಯಾಗಿದೆ, ಒಂದು 3 ಸ್ಪೂನಷ್ಟು ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ, ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ. ಇದನ್ನು 2 ನಿಮಿಷ ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೊಂಡು, ಏನು ನಾವು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆನೂ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸೊಪ್ಪಿನ ಪಲ್ಯಕ್ಕೆ ಖಾರ ಮತ್ತು ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. 1 ಟೊಮೆಟೊ ಹಾಕ್ಕೊತಾ ಇದ್ದೀನಿ. ನಾನು ಹುಳಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಆದಷ್ಟು ಹುಳಿ ಟೊಮೆಟೊ ಇದ್ರೇ ಹಾಕ್ಕೊಳ್ಳಿ. ಆ್ಯಪಲ್ ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಅದು 2 ನಿಮಿಷ ಬಾಡಿಸ್ಕೊಂಡು ಇವಾಗ ಸೊಪ್ಪು ಹಾಕ್ಕೊಳ್ಳೋಣ. ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕದಲಿಸಿ ಬಿಟ್ಬಿಡಿ. ಇದನ್ನು ತಿರ್ಗಿಸೋಕ್ಕೆ ಹೋಗಬೇಡಿ ಇವಾಗಲೇ. ಇದನ್ನು ಬೇಯಕ್ಕೆ ಬಿಡೋಣ. ಈಗ ಕಾಳು ಬೆಂದಿದೆ. ಕಾಳು ಇಷ್ಟು ಬೆಂದರೆ ಸಾಕು. ನೆನೆಸಿಟ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಬೇಗ ಬೆಂದ್ಕೊಳ್ಳುತ್ತೆ. ನಾನು ಹಾಗೆ ಹಾಕಿದ್ದೀನಲ್ಲ, ಸ್ವಲ್ಪ ಬೆಂದಿದೆ ಅಷ್ಟೇ. ಇಷ್ಟಾದರೆ ಸಾಕು, ರುಚಿ ಕೊಡುತ್ತೆ. ಇದು ಕೂಡ ಊರಿನ ಕಾಳು ಆಗಿರೋದ್ರಿಂದ ಸ್ವಲ್ಪ ಬೇಯೋದು ನಿಧಾನ. ಸೊಪ್ಪು ಕೂಡ ಬೆಂದಿದೆ ನೋಡಿ, ಎಷ್ಟು ಹಸಿರು ಕಲರ್ ಆಗಿದೆ ಅಲ್ಲ. ಯಾಕಂದರೆ ಇದು ಒಂದು ಟಿಪ್ಸು ನಿಮಗೆ. ಸೊಪ್ಪು ಹಾಕಿದ ತಕ್ಷಣ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಬಿಟ್ಬಿಡಿ. ಇಲ್ಲ ಅಂದರೆ ಕಪ್ಪಗಾಗಿಬಿಡುತ್ತೆ. ಆ ಹಸಿರು ಕಲರ್ ಅನ್ನೋದು ಕಳೆದೇ ಹೋಗುತ್ತೆ. ಸ್ವಲ್ಪ ಕಪ್ಪಗಾಗಿಬಿಡುತ್ತೆ ಸೊಪ್ಪು ಕೂಡ. ಅದು ಕೂಡ ರುಚಿ ಕೊಡೋದಿಲ್ಲ. ಬೆಂದಿದೆ ಸೊಪ್ಪೆಲ್ಲ. ಸ್ವಲ್ಪ ಕಾಳು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ ಇದಕ್ಕೆ. ತುಂಬ ರುಚಿಯಾಗಿರುತ್ತೆ. ಸೈಡ್ ಡಿಶ್ಗೆ ನೀವು ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು. ಮತ್ತು ಚಪಾತಿ, ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ನು. ಸೊಪ್ಪಿನ ಪಲ್ಯ ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬರೀ ಸೊಪ್ಪು ಬೇಳೆನೇ ಹಾಕಿ ಮಾಡಬೇಕು ಅಂತ ಇಲ್ಲ. ಪ್ರತಿಯೊಂದು ಕಾಳಿಂದನೂ ಸೊಪ್ಪಿನ ಪಲ್ಯ ಮಾಡಿದರೆ ತುಂಬ ರುಚಿ ಇರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿದು ಉಪ್ಪು ಕಡಿಮೆ ಅನ್ನಿಸ್ತು, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪು ಹಾಕಿದ ತಕ್ಷಣವೇ ನೀರು ಬಿಟ್ಕೊಂಡ್ಬಿಡುತ್ತೆ ನೋಡಿ. ಅದರಲ್ಲಿ ಬೇಯ್ಕೊಳ್ಳುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಇಷ್ಟ ಇದ್ದರೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ರೊಟ್ಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ರುಚಿ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.